ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆದಾರ ನಾಳಿನ ಸಂಚಿಕೆ ಏನಾಗಿದೆ ನೋಡೋಣ. ಅದನ್ನೆಲ್ಲ ಆಶೀರ್ವಾದಗಳಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ನಾವು ಮರೆಯಬೇಡಿ. ಅಜಿತ್ ಮನೆಯವರೆಲ್ಲರಿಗೂ ಕೂಡ ಯುಗಾದಿ ಸಡಗರ ಸಂಭ್ರಮ. ಅಜಿತ್ ಎಣ್ಣೆ ಹಚ್ಚಿಸ್ಕೊಳಕ್ಕೆ ಅಂತ ಕೂತಿರ್ತಾನೆ. ಅಷ್ಟರಲ್ಲಿ ಸಂಗೀತ ಕೂಡ ರಮಣನ್ನ ಕರೀತಾಳೆ, ಬನ್ನಿ ಎಣ್ಣೆ ಹಚ್ಚಿಸ್ಕೊಳ್ಳೋರಂತೆ ಅಂತ ಹೇಳಿ. ರಮಣ ಕೂಡ ಬಂದು ಕೂತ್ಕೊಳ್ತಾನೆ. ಸತ್ಯಣ್ಣ ನೋಡ್ತಾ ನಿಂತಿರ್ತಾನೆ. ಅಷ್ಟರಲ್ಲಿ ಭೂಮಿ ಬರ್ತಾಳೆ. ಭೂಮಿ ಬರ್ತಿದ್ದಾಗೇನೆ ಅಜಿತ್ ನೋಡ್ಬಿಟ್ಟು, ಚಿನ್ನ ಬಾಬಾ ಬಾಬಾ ನನ್ಗೆ ಎಣ್ಣೆ ಹಚ್ಚ ಬಾ. ಅಷ್ಟರಲ್ಲಿ ಅಜ್ಜಿ ಇದ್ದೋಳು, ನನ್ನ ಮೊಮ್ಮಗನಿಗೆ ಇವತ್ತು ನಾನು ಎಣ್ಣೆ ಹಚ್ಚುತ್ತೀನಿ. ಅದಕ್ಕೆ ಅಜಿತ್ ಹೇಳ್ತಾನೆ, ಇಲ್ಲ ಅಜ್ಜಿ, ಅಯ್ಯೋ ರಾಮ, ಮಿಸ್ಸೇ ಮಾಡೋದಿಲ್ಲ ನಾನು ಈ ಚಾನ್ಸ್ನ. ನನ್ನ ಹೆಂಡತಿ, ನನ್ನ ಭೂಮಿ, ನನ್ನ ಚಿನ್ನನೇ ನನಗೆ ಎಣ್ಣೆ ಹಚ್ಚಬೇಕು, ಆಗಿದ್ದೇನೆ ನನಗೆ ತೃಪ್ತಿ ಅಂತೇಳಿ ಮೊದ್ಲೇ ಭೂಮಿನ ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ತಿದ್ದಾಗೇನೆ ಇಲ್ಲಿ ಸಂಗೀತ ಇದ್ದವಳು, ಅಮ್ಮ ಭೂಮಿ, ನನ್ನ ಮಗನಿಗೆ ಇಷ್ಟೆಣ್ಣೆ ಹಚ್ಚಿದ್ರೆ ಸಾಲಲ್ಲ, ಚೆನ್ನಾಗಿ ಮೆತ್ತಬೇಕು ನೀನು ಅಂತ ಹೇಳಿ ತೋರ್ಸ್ಕೊಡ್ತಾಳೆ ಹಾಕೋದನ್ನ. ಭೂಮಿ ಕೂಡ ಅದೇ ರೀತಿನಲ್ಲಿ ಚೆನ್ನಾಗಿ ತಲೆಗೆ ಎಣ್ಣೆ ತಟ್ಟಿ ಮೈ ಕೈಗೆಲ್ಲ ಹಚ್ಚಕ್ ಶುರು ಮಾಡ್ತಾಳೆ. ಈ ಕಡೆ ಅದನ್ನೆಲ್ಲ ಅಜಿತ್ ಮಾಡಿಸ್ಕೊಳತ್ತಾ ಇರೋದಕ್ಕೂ ಕೂಡ ಕಾರಣ ಇದೆ. ಯಾಕೆಂದ್ರೆ ಇಂದಿನ ದಿನ ಕೆಲವೊಂದು ಘಟನೆಗಳು ನಡೆದಿರ್ತವೆ. ಅವಳು ಇನ್ನೂ ಕೂಡ ಚೇತರಿಸ್ಕೊಂಡಿರೋದಿಲ್ಲ, ಮಲಗಿರ್ತಾಳೆ. ಮಲಗಿರೋಳನ್ನ ಎಬ್ಬರಿಸ್ಬಿಟ್ಟು ಮಾತ್ರೆ ಕೊಡ್ತಾನೆ. ಆ ಮಾತ್ರೆ ಕೊಡ್ಬೇಕಾದ್ರೆ ಅವಳು ಹೇಳ್ತಾಳೆ, ಅವಳು ಸಾಹೇಬ್ರೆ ನನಗೆ ಒಂದೇ ಒಂದು ಸಹಾಯ ಮಾಡ್ತೀರಾ ಅಂತ ಕೇಳಿದಾಗ, ಏನ್ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ, ಏನಿಲ್ಲ, ಕಾಲಿಗೆ ಇರುವಂತ ಚುಕ್ಕಿ ಇಟ್ರೆ ಅದನ್ನ ದೃಷ್ಟಿ ಬಟ್ಟು ಅಂತಾರೆ, ತುಟಿಯಲ್ಲಿರ್ತಕ್ಕಂಥದ್ದನ್ನ ಅದೃಷ್ಟ ಅಂತಾರೆ. ಆದ್ರೆ ಹೆಸರಿಗೆ ಚುಕ್ಕಿ ಬಂದಾಗ, ಕಪ್ ಚುಕ್ಕಿ ಬಂದಾಗ ಅದನ್ನ ಅಳ್ಸೋದ್ ಕಷ್ಟ ಅಲ್ವಾ, ಅಳಿಸುವಂತ ರಬ್ಬರು ಇಲ್ಲ. ಈ ಹಣೆ ಬರನ ಬರೆಯೋಕೆ ಬೇರೆ ರೀತಿಯಲ್ಲಿ ಪೆನ್ಸಿಲ್ಲು ಕೂಡ ಇಲ್ಲ ಅಲ್ವಾ ಸಾಹೇಬ್ರೆ? ಅದಕ್ಕೆ ಕೇಳ್ತಾ ಇದೆ, ನನ್ನ ಈ ಹೆಸರಿಗೆ ಅಂಟಿರುವಂತ ಕಳಂಕನ ನನಗೆ ಹೋಗ್ಲಾಡಿಸ್ತೀರಾ? ಅದಕ್ಕೆ ಅಜಿತ್ ಹೇಳ್ತಾನೆ, ಭೂಮಿ ನೋಡು, ಯಾಕೆಂದ್ರೆ ಪಗಡೆ ಆಟದಲ್ಲಿ ಆಟವಾಗಿ ಬಳಸ್ಕೊಂಡಿರ್ತಕ್ಕಂಥ ಈ ಆಟಿಕೆಗಳಾಗಿ ಬಳಸ್ಕೊಂಡಿರ್ತಕ್ಕಂಥವ್ರು ಯಾರು ಅನ್ನೋದು ಗೊತ್ತಾದ್ರೆ ಸುಮ್ಮನೆ ಬಿಡೋನಲ್ಲ ನಾನು, ಆಯ್ತಾ? ಹಾಗಿದ್ದಾಗ ನಿನಗೆ ಅಂಟಿರ್ತಕ್ಕಂತಹ ಈ ಕಳಂಕನ್ನ ಅಳಿಸ್ದೆ ಯಮ ಬಂದ್ರು ಕೂಡ ನಾನು ಹೋಗೋದಿಲ್ಲ, ಮಲ್ಕೊ ನೀನೀಗ ಅಂತ ಹೇಳಿ ಸಮಾಧಾನ ಮಾಡಿರ್ತಾನೆ. ಅಂದ್ರೆ ಅವಳು ಸ್ವಲ್ಪ ಚೇತರಿಸ್ಕೊಂಡ್ಮೇಲೆ ಎದ್ದೇಳ್ತಾಳೆ. ಎದ್ದವಳನ್ನ, ನೋಡು, ಈ ಹೇಗೂ ನೀನು ಮನೆಯೊಳಗೆ ಒಳಗಡೆನೆ ಇದ್ದು 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 ಸೂರ್ಯನ ಕಿರಣ ಬಿದ್ದಿಲ್ಲ ನಿನಗೆ. ಸೂರ್ಯನ ಕಿರಣ ಸ್ವಲ್ಪ ಮೈ ಮೇಲೆ ಬೀಳಲಿ, ಬಾ ನಾನು ವಾಕ್ ಮಾಡಿಸ್ತೀನಿ. ಭೂಮಿ ಇವನು ಅನ್ನೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಭೂಮಿ ಹೇಳ್ತಾಳೆ, ನನ್ನ ಅಪ್ಪ ನಾನು ಎಷ್ಟೇ ಹುಷಾರಾಗಿದ್ದೀನಿ ಅಂದ್ರೂ ಕೇಳ್ತಿರ್ಲಿಲ್ಲ, ನಿಮ್ಮ ಅಪ್ಪನಾಗ ನೋಡ್ಕೊಂಡಿದ್ರೆ ತುಂಬಾ ಥ್ಯಾಂಕ್ಸ್, ಕೈ ಹಿಡಿದು ನಡೆಸೋರು. ಭೂಮಿ ಒಳ್ಳೆ ಮಾತನ್ನ ಜ್ಞಾಪಿಸಿದ್ಯಾ, ಈ ಕೈ ಹಿಡಿದು ನಡೆಸ್ಬೇಕು ಅಂತ ಹೇಳಿದ್ಯಲ್ವಾ? ಇಲ್ಲ ಸಾಹೇಬ್ರೆ, ಸುಮ್ಮನೆ ಅಂದೆ. ಇಲ್ಲ ಇಲ್ಲ ಇಲ್ಲ, ನೀನು ಹೇಳಿದ್ರು ಕೂಡ ಅದ್ರಲ್ಲಿ ನಿಜಾಂಶ ಇದೆ. ಬಾ, ನಾನು ಕರ್ಕೊಂಡೋಗಿ ನಿನ್ನ ಸ್ವಲ್ಪ ನಡೆದಾಡಿಸ್ತೀನಿ. ಆಚೆ ಕರ್ಕೊಂಡ್ ಬರ್ತಾನೆ. ಆಚೆ ಕರ್ಕೊಂಡ್ ಬಂದು ಸ್ವಲ್ಪ ನಡೆದಾಡಿಸ್ತಾ ಇರ್ತಾನೆ. ಅವಾಗ ಎಲ್ಲ ನೋಡಿ ಒಟ್ಟೊಟ್ಟೆ ಉರ್ಕೊಡ್ತಾರೆ. ಇಲ್ಲಿ ಅಂಜು ಕೂಡ, ನೋಡಿದ್ರ ಅಜ್ಜಿ, ನಿಮ್ಮನ್ನ ಈಗೆಲ್ಲ ನಡೆದಾಡ್ಸಿದ್ನ ಅವ್ನು ಯಾವತ್ತಾದ್ರೂ ಬಿದ್ದಾಗ ಎತ್ತಿದ್ನ ನಿಮ್ನ? ಅಜ್ಜಿ ಹೇಳ್ತಾಳೆ, ಇಲ್ಲಮ್ಮ ಅಂಜು, ಅವನಿಗೆ ಕೈ ಏಟಾಗಿತ್ತು, ಆದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನೀವೆಲ್ಲ ಮಲಗಿದ್ಮೇಲೆ ಅವನು ಬಂದು ನನ್ನನ್ನ ಓಡಾಡ್ಸೋನು, ನನ್ನ ಮನ್ಸಿಗೆ ಅನ್ಸೋದು, ನನಗೆ ಎಂಥ ಮೊಮ್ಮಗ, ಚಿಂದಂತ ಮೊಮ್ಮಗನ್ ಕೊಟ್ಟಿದ್ದಾನೆ ದೇವ್ರು ಅಂತ ಹೇಳಿ. ಇದನ್ನ ಸಂಗೀತ ಕೂಡ ನೋಡಿದಾಳೆ, ರಾಮ್ ಕೂಡ ನೋಡಿದ್ದಾರೆ. ಅಂಜನ ಹೇಳ್ತಾಳೆ, ನನಗೆ ಹೇಳಲೇ ಇಲ್ಲಲ್ಲ ಅಜ್ಜಿ, ಏನ್ ಹೇಳೋದಮ್ಮ ಅದನ್ನೆಲ್ಲ. ಅಷ್ಟರಲ್ಲಿ ಓಡಾಡಿಸ್ಬೇಕಾದ್ರೆ ರಮಣ ಹೇಳ್ತಾನೆ, ಅಜ್ಜಿಗೆ ತಕ್ಕನಾದಂತಹ ಮೊಮ್ಮಗ, ತಂದೆ ತಾಯಿಗೆ ಒಳ್ಳೆ ಮಗ, ಹೆಂಡತಿಗೆ ಒಳ್ಳೆ ಗಂಡನಾಗಂತೂ ಬಂದ. ಆದ್ರೆ ನಮ್ಗೆ ಇಷ್ಟವಿಲ್ಲದಂತಹ ಹುಡುಗಿ ನಮ್ಮ ಮದ್ವೆ ಆದ, ಅದೊಂದೇ ಬೇಸರ ನಮ್ಗೆ. ಸತ್ಯನ ಹೇಳ್ತಾರೆ, ಆದ್ರೂ ಕೆಲವೊಂದು ಅವೆಲ್ಲ ಹಣೆ ಬರ, ಋಣಾನು ಬಂದ. ಇಲ್ಲಿ ಅಂಜನ ಹೇಳ್ತಾಳೆ, ನಿಮ್ ಯಾರು ಮಾತಾಡೋಕ್ ಹೇಳಿದ್ದ? ಇಲ್ಲ ಬಿಡಮ್ಮ, ಲೋಕಾರೂಢಿ ಹೇಳ್ದೆ ಅಷ್ಟೇ. ಅಷ್ಟ್ರಲ್ಲಿ ಪಾರ್ಸಲ್ ಬರುತ್ತೆ. ಸತ್ಯನ ಪಾರ್ಸಲ್ ತಗೊಳ್ಳಿ, ಹೋಗೋಣ ನಾವು ಭೂಮಿ ಕರ್ಕೊಂಡು. ಪಾರ್ಸಲ್ ಬರುತ್ತೆ. ಪಾರ್ಸಲ್ ತಗೊಂಡು ಒಳಗಡೆಗೆ ಬರ್ತಾರೆ. ಒಳಗಡೆಗೆ ಬಂದ್ಬಿಟ್ಟು ಅಜಿತ್ತು ಏಪ್ರಾನ್ ಹಾಕೊಂಡ್ ಬರ್ತಾನೆ. ಏಪ್ರಾನ್ ಹಾಕೊಂಡ್ ಬರ್ತಿದ್ದಾಗೇನೆ ಸಂಗೀತ, ಏನು ಇದು ನಿನ್ನ ಅವಸ್ಥೆ? ಇಲ್ಲಿ ದೇವಿಯನ್ನು ಕೇಳ್ತಾಳೆ, ಏನಪ್ಪ, ಯಾವತ್ತು ನೀನ್ ಅಡ್ಗೆ ಮಾಡ್ದೋನೆ ಅಲ್ವಲ್ಲೋ ಅಜ್ಜಿತ್ತು? ಹಂಗಲ್ಲ ಅಮ್ಮ, ಇವತ್ತು ನನ್ನ ಹೆಂಡತಿ ಭೂಮಿಗೆ ನಳಮಹಾರಾಜನಾಗಿ ಭೀಮು ಪಾಕವನ್ನ ನಾನ್ ಮಾಡ್ತೀನಿ, ನಳಪಾಕವನ್ನ ಇಳಿಸ್ತೀನಿ. ಇವತ್ತ ನಾನೇ ಅಡಿಗೆ ಮಾಡಿ ಅವಳಿಗೆ ಉಣ ಬಿಡಿಸ್ತೀನಿ. ಅಂದಾಗ ಯಾಕೋ
ನಾವಿಲ್ವೇನೋ, ನಾನ್ ಮಾಡಲ್ವೇನೋ ಅಂತ ಸಂಗೀತ ಅಂತಾರೆ. ಹಾಗಲ್ಲಮ್ಮ, ಅಜ್ಜಿ ಭೂಮಿನ ಅಡ್ಗೆ ಮನೆಗೆ ಬರ್ಬೇಡ ಅಂತ ಹೇಳಿದಾರಲ್ವಾ, ಅದನ್ನ ಜ್ಞಾಪಿಸ್ಕೊಡ್ತಾಳೆ ಭೂಮಿ. ಅವತ್ತು ಅಡ್ಗೆ ಮನೆ ಅನ್ನಪೂರ್ಣೇಶ್ವರಿ ಆವಾಸ ಸ್ಥಾನ, ಅಲ್ಲಿ ನಿನ್ನಂತೋಳು ಹೆಜ್ಜೆ ಇಡಬಾರ್ದು ಅನ್ನೋ ಮಾತನ್ನ ಅದಕ್ಕೆ ಭೂಮಿ ಜ್ಞಾಪಿಸ್ಕೊಳ್ಳೋದಕ್ಕೂ ಅದೇ ಸಮಯಕ್ಕೆ ಅಜಿತನು ಕೂಡ ಹೇಳ್ತಾನೆ. ಎಷ್ಟೇ ಆಗ್ಲಿ ಪೂಜ್ಯರು, ಪೂಜ್ಯ ಶ್ರೀ ಅಜ್ಜಿಯವರು ದೊಡ್ಡವರು, ಅವ್ರ ಮಾತನ್ನ ನನ್ನ ಭೂಮಿ ತೆಗ್ದಾಕ್ತಾಳ, ಗೌರವಿಸ್ತಾಳೆ. ಅದಕ್ಕೆ ಬೇಡ ಅಂತೇಳಿ ನನ್ನ ಭೂಮಿಗೆ ನಾನೇ ಮಾಡ್ಕೊಟ್ಬಿಟ್ರೆ ಇವತ್ತು ತಳಪಾಕನ ಅಲ್ವಾ. ನೋಡು ಭೂಮಿ, ನೀನು ಏನಕ್ಕೂ ಕೂಡ ಸ್ವಲ್ಪನೂ ಕೂಡ ನೀನು ಕೆಲಸ ಮಾಡಕ್ ಕೂಡ್ದು, ಆಯ್ತಾ. ಕೂತ್ಕೊ ನೀನು ರಾಣಿಯಾಗಿ. ಆಯ್ತಪ್ಪ, ರಾಣಿಯಾಗೇ ನೋಡ್ಕೊ. ಸಂಗೀತ ದೇವ್ಯಾನಿ ಹೇಳಿದ ಮಾತಿಗೆ ಅಜಿತ್ ಹೇಳ್ತಾನೆ, ರಾಣಿಯಾಗಲ್ಲ ಅತ್ತೆ, ರಾಣಿನೇ ಅವಳು. ಈಗ ನೋಡು, ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ, ನಿನ್ ಕಣ್ಣಲ್ಲಿ ನೀರ್ ಬರಬಹುದು, ನೀನು ರೂಮ್ಗೆ ಹೋಗಿ ರೆಸ್ಟ್ ಮಾಡು ಭೂಮಿ. ನಾನೆಲ್ಲ ಮಾಡಿ ನಿನ್ಗೆ ಕರಿತೀನಿ ಅಡ್ಗೆನ. ನನ್ನ ಚಿಂದಂತ ಭೂಮಿಗೆ ರಸಂ ಮಾಡಿ, ಅವಳಿಗೆ ಹುಳಿಕಾಯಿ ಪಲ್ಯ ಮಾಡಿ ನಾನು ಅವಳಿಗೆ ಊಟ ಬಡಿಸ್ಬೇಕು ನನ್ನ ಕೈಯಾರ. ಸಂಗೀತದ ಓಹೋ, ನಾವೇನು ಮಾಡೋದಿಲ್ಲ ಬಾರಪ್ಪ, ನಾನು ಸಹಾಯ ಮಾಡ್ತೀನಿ ಅಡಿಗೆ ಮನೆಯಲ್ಲಿ, ಆಯ್ತು ಅಂತ ಹೇಳಿ ಕರೀತಾರೆ. ಇನ್ನ ಬೆಳಗಾಗಿ ಎಂದನಂತೆ ಇದೆಲ್ಲ ಜ್ಞಾಪಿಸ್ಕೊಳ್ತಾನೆ ಅಜಿತ್. ಅದ್ರ ಸಲುವಾಗಿ ಅವನು ಯುಗಾದಿ ಹಬ್ಬದ ದಿನ ಅವಳನ್ನ ಬಿಡಬಾರ್ದು, ಅವಳನ್ನ ಲವಲವಿಕೆಯಿಂದ ಇರೋ ಹಾಗೆ, ಸಂತೋಷವಾಗಿರೋ ಹಾಗೆ ನೋಡ್ಕೊಂಡು, ಈ ಹೊಸ ವರ್ಷ ಆದ ಯುಗಾದಿ, ಹೊಸ ವರ್ಷ, ಹೊಸತನವನ್ನ, ಹೊಸ ಉರುಪನ್ನ, ಹೊಸ ಹರ್ಷವನ್ನ ಅವಳ ಬಾಳ್ನಲ್ಲಿ ತರ್ಲಿ, ಸದಾ ನಗನಗ್ತಾ ಇರ್ಲಿ ಅನ್ನುವಂತ ಉದ್ದೇಶದಿಂದಲೇ ಅವಳನ್ನ ಕರೆದು ಬಿಡದೆ ಅವನು ತಲೆಗೆ, ಮೈಕೈಗೆಲ್ಲ ಎಣ್ಣೆ ಮಸಾಜ್ ಅನ್ನ ಮಾಡಿಸ್ಕೊಳ್ತಾನೆ. ಯಾಕೆಂದ್ರೆ ಸರ್ವೇ ಸಾಮಾನ್ಯ ಅಭ್ಯಂಗ ಸ್ನಾನ ಅನ್ನುವಂಥದ್ದು. ಹಾಗಾಗಿಯೇ ಆ ಸ್ನಾನ ಮಾಡಿಸ್ಕೊಳಕ್ಕೋಸ್ಕರ ಎಣ್ಣೆ ಎಲ್ಲ ಮಾಲಿಶ್ ಮಾಡಿಸ್ಕೊಳ್ತಾನೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.